ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇವತ್ತಿನ ಸಂಚಿಕೆಯಲ್ಲಿ ಅಮೃತಧಾರೆ ಸೀರಿಯಲ್ನಲ್ಲಿ ಜಯದೇವ್ ಅವರಿಗೆ ಬೇಲ್ ಕೂಡ ಸಿಕ್ಕಿದೆ. ಇದನ್ನೆಲ್ಲನೂ ಕೂಡ ನೀವು ನೋಡಬೇಕು ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲೇ ಕಾಣ್ತಾ ಇರೋಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಶಕುಂತಲಾ ದೇವಿ ಅವರು ತುಂಬಾ ಕೊರಗ್ತಾ ಇರ್ತಾರೆ. ಯಾಕೆ ಅಂತಂದರೆ ತನ್ನ ಮಗನ್ನ ನಾನೇ ನನ್ನ ಕೈಯಾರೆ ಜೈಲಿಗೆ ಕಳಿಸ್ಬಿಟ್ಟಿದ್ದೀನಿ, ಅವನಿಗೆ ಅಲ್ಲಿ ಎಷ್ಟು ಹಿಂಸೆ ಕೊಡ್ತಿದ್ದಾರೋ, ಊಟ ಮಾಡಿದ್ದಾನೋ ಇಲ್ವೋ ಗೊತ್ತಿಲ್ವಲ್ಲ, ಇಲ್ಲಿ ಎಲ್ಲರೂ ಕೂಡ ತುಂಬಾ ಖುಷಿಯಲ್ಲಿ ತೇಲಾಡ್ತಾ ಇದ್ದಾರೆ. ಅದು ಅಲ್ಲದೆ ಈ ಭೂಮಿಕಾ ಗೌತಮ್ ಖುಷಿಯಾಗಿರೋದಂತೂ ನನಗೆ ನೋಡೋದಕ್ಕೆ ಆಗ್ತಾನೇ ಇಲ್ಲ. ಈ ಮಕ್ಕಳು ಬೇರೆ ಸಿಕ್ಬಿಟ್ಟಿದ್ದಾರೆ, ಮಕ್ಕಳು ಹಾಗೆ ಇವರು ತುಂಬಾ ಖುಷಿಯಾಗಿದ್ದಾರೆ. ಇವರು ಹೊಟ್ಟೆ ತುಂಬ ಊಟ ಕೂಡ ಮಾಡ್ತಾ ಇದ್ದಾರೆ, ಆದರೆ ನನ್ನ ಮಗ ಅಲ್ಲಿ ಜೈಲಲ್ಲಿ ಕೊಳಿತಾ ಇದ್ದಾನೆ. ಇದನ್ನೆಲ್ಲನೂ ಕೂಡ ನಾನು ಹೀಗೆ ಸುಮ್ಮನೆ ಬಿಟ್ಟರೆ ಆಗೋದಿಲ್ಲ, ಹೇಗಾದರೂ ಮಾಡಿ ನಾನು ಜಯದೇವನ ನೋಡ್ಕೊಂಡು ಬರಬೇಕು ಅಂತ ಅಂದ್ಬಿಟ್ಟು ಥಿಂಕ್ ಮಾಡ್ತಾ ಇರ್ತಾರೆ. ಈ ಕಡೆ ಲಕ್ಷ್ಮೀಕಾಂತ್ ಭೂಮಿಕಾ ಎಲ್ಲರೂ ಕೂಡ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಇವರಿಬ್ಬರು ಜೊತೆನೂ ಕೂಡ ಮಾತಾಡೋದಕ್ಕೆ ಅಂತ ಅಂದ್ಬಿಟ್ಟು ಶಕುಂತಲಾ ದೇವಿಯವರು ಹೋಗ್ತಾರೆ. ಭೂಮಿಕಾ ಹತ್ರ ಹೇಳ್ತಾರೆ, ನೋಡು ಭೂಮಿಕಾ, ಅಷ್ಟೆಲ್ಲ ರಾಧಾಂತ ಮಾಡಿ ಈ ಮನೆಯನ್ನೇ ಧ್ವಂಸ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಆ ಜಯದೇವು ಕಾಯ್ತಾ ಇದ್ದ, ಬಟ್ ಅವನು ಏನು ಕೂಡ ಮಾಡೋದಕ್ಕೆ ಆಗಲಿಲ್ಲ. ಅವನನ್ನು ನೋಡಿ ಹಾಗೆ ಅವನು ಎಷ್ಟು ಕೊರಗ್ತಾ ಇದ್ದಾನೆ ಅದನ್ನೆಲ್ಲ ಕೂಡ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆದರೆ ಭೂಮಿಕಾ ಹೇಳ್ತಾರೆ, ಇಲ್ಲ ಅತ್ತೆ, ಅದರ ಅವಶ್ಯಕತೆ ಇಲ್ಲ, ನಾನು ಎಲ್ಲನೂ ಕೂಡ ಹೊರಗಡೆಯಿಂದನೇ ನೋಡ್ಕೊತಾ ಇದ್ದೀನಿ, ಬಟ್ ಈ ವಿಷಯ ಗೌತಮ್ ಅವ್ರಿಗೆ ಗೊತ್ತಾಗಬಾರ್ದು, ನಾನೇ ಹ್ಯಾಂಡಲ್ ಮಾಡ್ತೀನಿ, ಆ ಜಯದೇವ್ಗೆ ನಾನು ಹೇಗೆ ಬುದ್ಧಿ ಕಲಿಸ್ಬೇಕು ಅನ್ನೋದು ನನಗೆ ಗೊತ್ತಿದೆ ಅಂತ ಅಂದ್ಬಿಟ್ಟು ಹೇಳೇ ಬಿಡ್ತಾರೆ. ಆದರೆ ಶಕುಂತಲಾ ದೇವಿ ಅವರು ಇದನ್ನೆಲ್ಲ ಕೂಡ ಕೇಳಿಸ್ಕೊಂಡು ತುಂಬಾ ನೋವನ್ನು ಅನುಭವಿಸ್ತಾ ಇರ್ತಾರೆ. ಏನೇ ನನ್ನ ಮಗನಿಗೆ ಈ ರೀತಿ ಹೇಳ್ತೀಯ ನೀನು? ಅದು ಅಲ್ಲದೆ ನೀನು ಅವನಿಗೆ ಹಿಂಸೆ ಕೊಡೋದಕ್ಕೆ ನೀನು ಯಾರು? ನೀವೆಲ್ಲ ಹೇಗಿದ್ರಿ ಎಲ್ಲರನ್ನೂ ಕೂಡ ನನಗೆ ಗೊತ್ತಿಲ್ವಾ? ಗತಿ ಇಲ್ದಿರೋ ಫ್ಯಾಮಿಲಿಗೆ ಬಂದು ಗೌತಮ್ ಹೆಂಡತಿಯಾಗಿ ಮೆರಿತಾ ಇದೆಯಾ? ಎಷ್ಟು ದಿನ ಮೆರಿತೀಯ ಮೇರಿ, ನಾನು ನಿನ್ನನ್ನು ಮುಂದೆ ನೋಡ್ಕೊತೀನಿ ಅಂತ ಅಂದ್ಬಿಟ್ಟು ಮನಸ್ಸಿನಲ್ಲೇ ಅನ್ಕೊತಾ ಇರ್ತಾರೆ. ಈ ಕಡೆ ಲಕ್ಷ್ಮೀಕಾಂತ್ ಹೇಳ್ತಾರೆ, ಏನು ಸಿಸ್ಟರ್ ಈ ರೀತಿ ಹೇಳ್ತಾ ಇದ್ದೀರಾ ನೀನು? ಮುಖವಾಡ ಹಾಕೊಂಡು ಏನಾದರೂ ಇದೆಯಾ? ಮತ್ತೆ ಆ ನಿನ್ನ ಕೆಟ್ಟ ಮಗನ ನೋಡಬೇಕು ಅಂತ ಹೇಳ್ತಾ ಇದ್ದಿಲ್ಲ, ನಿನ್ನ ಬುದ್ಧಿ ಏನಾದರೂ ಕಮ್ಮಿ ಆಗಿದೆಯಾ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಣ್ಣ, ನಿನಗಿದು ಅರ್ಥ ಆಗೋದಿಲ್ಲ, ಸುಮ್ಮನೆ ಕೂತ್ಕೊಂಡು ನಾನು ಹೇಳೋದಕ್ಕೆ ಬಂದಿರೋದೇ ಬೇರೆ. ಆ ಜಯದೇವಿಗೆ ಬುದ್ಧಿ ಕಲಿಸೋದು ನನಗೂ ಕೂಡ ಗೊತ್ತಿದೆ, ಅವನು ಎಷ್ಟೆಲ್ಲ ನರಳ್ತಾ ಇದ್ದಾನೆ ನಾನು ನೋಡಬೇಕು, ಅದಕ್ಕೆ ನಾನು ಹೇಳ್ತಾ ಇರೋದು ಅಂತ ಅಂದ್ಬಿಟ್ಟು ಪ್ಲೇಟನ್ನು ಚೇಂಜ್ ಮಾಡ್ತಾರೆ. ಈ ಕಡೆ ಲಕ್ಷ್ಮೀಕಾಂತಿಗೆ ಡೌಟ್ ಬರ್ತಾ ಇರುತ್ತೆ, ಯಾಕೆ ಹೀಗೆ ಸಿಸ್ಟರ್ ನಡ್ಕೊಳ್ತಾ ಇದ್ದಾರಲ್ಲ, ಏನಿದು ಲಾಜಿಕ್ಕು ಅಂತ ಲಕ್ಷ್ಮೀಕಾಂತ್ ಚಿಂತೆ ಮಾಡ್ತಾ ಇರ್ತಾರೆ. ಆದರೆ ಭೂಮಿಕಾ ನೋಡಿ ಅತ್ತೆ, ಯಾವುದೇ ಕಾರಣಕ್ಕೂ ಕೂಡ ನೀವು ಅಲ್ಲಿ ಹೋಗಬಾರ್ದು, ಎಲ್ಲನೂ ಕೂಡ ನಾನೇ ನೋಡ್ಕೊತೀನಿ ಅಂತ ಅಂದ್ಬಿಟ್ಟು ಭೂಮಿಕಾ ಹೇಳೇ ಬಿಡ್ತಾರೆ. ಅದು ಶಕುಂತಲಾ, ನೀನು ಹೋಗು, ನಾನು ಏನು ಮಾಡಬೇಕು ನನಗೆ ಗೊತ್ತಿದೆ, ನಿನ್ನ ಕೈಲಿ ಹೇಳಿಸ್ಕೊಂಡು ನಾನು ಮಾಡೋ ಅವಶ್ಯಕತೆ ಇಲ್ಲ ಅಂತ ಅಂದ್ಬಿಟ್ಟು ಅನ್ಕೊತಾ ಇರ್ತಾರೆ. ಈ ಕಡೆ ಗೌತಮು ಮತ್ತು ಭೂಮಿಕಾ ಡೈರಿನ ಕೂಡ ಓದ್ತಾ ಇರ್ತಾರೆ. ಇದನ್ನು ನೋಡಿ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಭೂಮಿಯವರು ನನ್ನನ್ನು ಇಷ್ಟೊಂದು ಪ್ರೀತಿಸ್ತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ, ಬಟ್ ಇವಾಗ ಇದನ್ನು ನಾನು ಹೀಗೆ ಸುಮ್ಮನೆ ಬಿಟ್ಟರೆ ಆಗೋದಿಲ್ಲ, ಇದನ್ನು ನಾನು ಪಬ್ಲಿಸಿಟಿ ಮಾಡಿಸಿ ಒಂದು ಬುಕ್ಕಾಗಿ ರೆಡಿ ಮಾಡಬೇಕು ಅಂತ ಅಂದ್ಬಿಟ್ಟು ಅನ್ಕೊತಾ ಇರ್ತಾರೆ. ಈ ಕಡೆ ಅದಕ್ಕೆ ಸಪೋರ್ಟಿವ್ ಆಗಿ ಪಾರ್ಥ, ಆನಂದು ಎಲ್ಲರೂ ಕೂಡ ಹೇಳ್ತಾರೆ, ಸರಿ ಆಯಿತು ಬ್ರೋ, ನೀನು ಮಾಡೋದು ತುಂಬಾ ಖುಷಿಯಾಗೋ ಕೆಲಸ. ಯಾಕೆ ಅಂತ ಅಂದರೆ ಅತ್ತಿಗೆ ನಿನ್ನನ್ನು ಸಾಧಾರಣವಾಗಿ ಪ್ರೀತಿಸ್ತಾ ಇಲ್ಲ, ಅವ್ರು ಮಾಡಿರೋ ಅಂಥ ಕೆಲಸ ತುಂಬಾ ಅದ್ಭುತವಾಗಿದೆ. ಒಂದು ಮಗುನ, ಚಿಕ್ಕ ಮಗುನಿಂದನೂ ಕೂಡ ತುಂಬಾ ಚೆನ್ನಾಗಿ ಬೆಳೆಸಿ, ಅಪ್ಪ ಇಲ್ಲದೆ ಟೈಮ್ನಲ್ಲೂ ಕೂಡ ಒಳ್ಳೆ ಸಂಸ್ಕಾರ ಕೂಡ ಕೊಟ್ಟಿದ್ದಾರೆ, ಅದು ಗ್ರೇಟ್ ಅಲ್ವಾ ಅಂತ ಅಂದ್ಬಿಟ್ಟು ಹೇಳಿದಾಗ ಈ ಕಡೆ ತುಂಬಾ ಖುಷಿ ಪಡ್ತಾ ಇರ್ತಾರೆ ಗೌತಮ್ ಅವರು. ಗೌತಮ್ ಅವ್ರಿಗೆ ಗೊತ್ತಿರುತ್ತೆ ಭೂಮಿಕಾ ಅವ್ರು ನನ್ನನ್ನು ತುಂಬಾ ಇಷ್ಟಪಡ್ತಾರೆ, ಹಾಗೆ ನನ್ನನ್ನು ಆರಾಧನೆ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಆದರೆ ಶಕುಂತಲಾ ದೇವಿಯವರು ಈ ಎಲ್ಲ ವಾತಾವರಣನೂ ಕೂಡ ನೋಡ್ತಾ ಇರ್ತಾರೆ. ಆದರೆ ನಾನು ಜಯದೇವನ ಹೊರಗಡೆ ಕರ್ಕೊಂಡು ಬರಲೇಬೇಕಲ್ವ, ನಾನೇನಾದರೂ ಹೋಗಿ ಬೇಲ್ ಕೊಟ್ಬಿಟ್ರೆ ಪ್ರಾಬ್ಲಮ್ ಆಗಿಬಿಡುತ್ತೆ, ಅಕಸ್ಮಾತ್ ಏನಾದರೂ ಮತ್ತೆ ಮಗನ ಕರ್ಕೊಂಡು ಬಂದಿದ್ದಾರೆ ಅಂತ ಅಂದರೆ ಎಲ್ಲರಿಗೂ ಡೌಟ್ ಬಂದುಬಿಡುತ್ತೆ. ಈಗ ಎಲ್ರಿಗೂ ಕೂಡ ನಾನು ಎಲ್ಲನೂ ಕೂಡ ನಂಬಿಸಿದ್ದೀನಿ, ಬಟ್ ಇವಾಗ ನಾನು ಹೇಗಾದರೂ ಮಾಡಿ ಬೇರೆಯವ್ರ ಕೈನಲ್ಲೇ ನಾನು ಬೇಲನ್ನು ಕೊಡಿಸ್ಬೇಕು ಅಂತ ಅಂದ್ಬಿಟ್ಟು ಶಕುಂತಲಾ ದೇವಿಯವರು ರೆಡಿ ಮಾಡ್ಕೊಳ್ತಾ ಇರ್ತಾರೆ. ರೆಡಿ ಮಾಡಿಕೊಂಡು ಶಕುಂತಲಾ ದೇವಿಯವರು ಒಬ್ಬ ಅನಾಮಿಕ ಹೆಂಗಸನ್ನು ಕೂಡ ಕರ್ಕೊಂಡು ಹೋಗಿ, ನೋಡು ನೀನು ನನ್ನ ಮಗನಿಗೆ ಬೇಲ್ ಕೊಡಿಸು, ಹಾಗೆ ಎಲ್ಲ ಪ್ರೊಸೀಜರ್ ಕೂಡ ನಾನು ನೋಡ್ಕೊತೀನಿ, ದುಡ್ಡು ಕಾಸಲ್ಲೂ ಕೂಡ ನೀನು ಹೆದರ್ಕೋಬೇಡ ಅಂತ ಅಂದ್ಬಿಟ್ಟು ಹೇಳಿ ಒಪ್ಸಿರ್ತಾರೆ. ಈ ಕಡೆ ಸ್ಟೇಷನ್ಗೆ ಕೂಡ ಹೋಗ್ತಾರೆ. ಒಬ್ಬ ಅನಾಮಿಕ ಹೆಂಗಸು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ಬಿಟ್ಟು ಜಯದೇವ್ ಅವ್ರಿಗೆ ಕೊಟ್ಟೇ ಬಿಡ್ತಾರೆ ಬೇಲ್ನ. ಇದನ್ನ ನೋಡಿ ಪೊಲೀಸ್ಗೆ ಕೂಡ ಶಾಕ್ ಆಗುತ್ತೆ. ಅಲ್ಲ, ಬೇಲ್ ಕೊಡಬೇಡ ಅಂತ ಹೇಳಿದ್ರು ಕೂಡ ಯಾರು ಬೇಲ್ ಕೊಟ್ಟಿದ್ದಾರೆ, ಯಾರು ಇವ್ರಿಗೆ ಇಷ್ಟೊಂದು ಹತ್ತಿರವಾಗಿರ್ಬೋದು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾನೆ ಇರ್ತಾರೆ. ಆದರೆ ಬೇಲ್ ಮುಖಾಂತರ ಹೊರಗಡೆ ಬರೋರನ್ನ ಯಾವುದೇ ಕಾರಣಕ್ಕೂ ಕೂಡ ತಡೆಯೋದಕ್ಕೆ ಆಗೋದೇ ಇಲ್ಲ. ಸರಿ ಆಯಿತು, ನಾವು ಬಿಟ್ಟು ಕಳಿಸ್ತೀವಿ ಅಂತ ಅಂದ್ಬಿಟ್ಟು ಪೊಲೀಸ್ನವರು ಹೇಳ್ತಾರೆ. ಆದರೆ ಈ ಕಡೆ ಜೀವ ಕೂಡ ಹೇಳಿರ್ತಾರೆ, ಸ್ವಲ್ಪ ದುಡ್ಡು ಕೂಡ ಕೊಟ್ಟು ಇಲ್ಲಿ ಏನೇನೆಲ್ಲ ಆಗುತ್ತೆ ಅದನ್ನೆಲ್ಲನೂ ಕೂಡ ನನಗೆ ಕ್ಲಿಯರ್ ಕಟ್ಟಾಗಿ ಹೇಳಿ ಅಂತ ಹೇಳಿದಾಗ ಸರಿ ಆಯಿತು ಅಂತ ಅವರು ಕೂಡ ಒಪ್ಕೊಂಡಿರ್ತಾರೆ. ಈ ಕಡೆ ಜಯದೇವ್ ಅವರು ಹೊರಗಡೆ ಹೋಗೋದನ್ನ ಅವರು ಕೂಡ ನೋಡಿ ಎಲ್ಲ ವಿಷಯನೂ ಕೂಡ ನಾನು ಜೀವ ಅವ್ರಿಗೆ ತಿಳಿಸ್ಬೇಕು ಅಂತ ಅಂದ್ಬಿಟ್ಟು ಕಾಲ್ ಮಾಡಿ ತಿಳಿಸ್ತಾ ಇರ್ತಾರೆ. ಈ ಕಡೆ ಜಯದೇವ್ ಬೇರೆ ಶಾಕ್ ಆಗಿರ್ತಾರೆ, ಏನಿದು ನನಗೆ ಬೇಲ್ ಕೊಡೋ ಅಂಥ ವ್ಯಕ್ತಿ ಯಾರಿದ್ದಾರೆ, ಆ ದಿಯಾ ಕೂಡ ಸತ್ತು ಹೋಗಿದ್ದಾಳೆ, ಯಾರು ಇರ್ಬೋದು ಅಂತ ಅಂದ್ಬಿಟ್ಟು ಡೌಟಿಂದಲೇ ಹೊರಗಡೆ ಬರ್ತಾರೆ. ಈ ಕಡೆ ಅನಾಮಿಕ ಹಿಂಸತ್ರ ಬಂದು ಜಯದೇವ್ ಕೇಳ್ತಾರೆ, ನೋಡಿ ಆವಾಗಲಿಂದನೂ ಕೂಡ ನನಗೆ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾನೆ ಇದ್ದೀರಾ, ಯಾರು ನನ್ನನ್ನು ಹೊರಗಡೆ ತಂದಿದ್ದು ಅಂತ ಹೇಳ್ತೀರಾ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಈ ಕಡೆ ಚೂಡು ಅಂತ ಅಂದ್ಬಿಟ್ಟು ನೋಡಿಸ್ತಾರೆ. ಅಲ್ಲಿ ಬರ್ತಾ ಇರ್ತಾರೆ ಶಕುಂತಲಾ ದೇವಿಯವರು. ಶಕುಂತಲಾ ದೇವಿಯವರು ರಗಡ್ ಲುಕ್ನಲ್ಲಿ ಬರ್ತಾ ಇರ್ತಾರೆ. ಇದನ್ನ ನೋಡಿ ತುಂಬಾ ಶಾಕ್ ಆಗ್ತಾರೆ ಜಯದೇವ್ ಅವರು, ಏನಿದು ಮಾಮ್ ಬರ್ತಾ ಇದ್ದಾರಾ, ಮಾಮ್ ನನಗೆ ಬೇಲ್ ಕೊಟ್ಬಿಟ್ರಾ ಅಂತ ಅಂದ್ಬಿಟ್ಟು ಶಾಕ್ನಲ್ಲೇ ನಿಂತಿರ್ತಾರೆ.
ಇರ್ತಾರೆ. ಅಲ್ಲಿಗೆ ಶಕುಂತಲೆ ದೇವಿಯವರು ಬಂದುಬಿಟ್ಟು ಹೇಗಿದ್ದೆ ಅಜ್ಜಯ್ ನೀನು, ನಿನ್ನನ್ನು ನೋಡಿ ನನಗೆ ತುಂಬಾ ಸಂಕಟ ಆಗ್ತಿದೆ ಅಂತ ಅಂದ್ಬಿಟ್ಟು ಹೇಳಿದಾಗ ಈ ಕಡೆ ಜಯದೇವ್ ಅವರು ಏನು ಮ್ಯಾಮ್ ಈ ರೀತಿ ಹೇಳ್ತಾ ಇದೆಯಲ್ಲ, ನೀನು ಖುದ್ದಾಗಿ ನೀನೇ ಕಂಪ್ಲೇಂಟ್ ಕೊಟ್ಟು ನನ್ನನ್ನು ಕರ್ಕೊಂಡು ಬಂದಿದ್ಯಾ ಇಲ್ಲಿಗೆ, ಬಟ್ ನೀನೇ ಬೇಲ್ ಕೊಟ್ಟಿದ್ಯಾ, ಇದ್ರ ವ್ಯತ್ಯಾಸ ನನಗೆ ಅರ್ಥನೇ ಆಗ್ತಿಲ್ಲ ಮ್ಯಾಮ್, ಏನು ಮಾಡ್ತಾ ಇದೆಯಾ ನೀನು ಅಂತ ಅಂದ್ಬಿಟ್ಟು ಕ್ವಶನ್ ಮೇಲೆ ಕ್ವಶನ್ ಮಾಡ್ತಾರೆ. ಆದರೆ ಶಕುಂತಲಾ ದೇವಿಯವರು ನೋಡು ಜೈ, ಇದೆಲ್ಲನೂ ಕೂಡ ನಿನಗೆ ಅರ್ಥ ಆಗೋದೇ ಇಲ್ಲ, ನೀನು ನನ್ನ ಮಟ್ಟಕ್ಕೆ ಬರಬೇಕು ಅಂತಂದರೆ ತುಂಬಾ ದಿನಗಳು ಉರುಳಬೇಕು. ಯಾಕೆ ಅಂತ ಅಂದರೆ ನಾನು ಇಷ್ಟು ದಿನ ಎಲ್ಲನೂ ಕೂಡ ನಾಟಕ ಆಡಿದ್ದೀನಿ. ಆ ಗೌತಮ್ನ ಮತ್ತೆ ನಾನು ನಂಬಿಕೆಯನ್ನು ಗಳಿಸ್ಕೊಬೇಕಿತ್ತು, ಆದರೆ ಇದು ಎಲ್ಲನೂ ಕೂಡ ನಾನು ಗಳಿಸ್ಕೊಂಡ್ಬಿಟ್ಟಿದ್ದೀನಿ. ಬಟ್ ಇವಾಗ ಅವ್ನು ನಾನು ಏನೇ ಮಾಡಿದ್ರು ಮತ್ತೆ ನಂಬ್ತಾ ಇದ್ದಾನೆ. ಆ ಭೂಮಿಕಾ ಕೂಡ ನನ್ನನ್ನು ತುಂಬಾ ನಂಬ್ತಾಳೆ, ಅದೇ ರೀತಿ ನಾನು ನಡ್ಕೊಳ್ತಾ ಇದ್ದೀನಿ. ಬಟ್ ನಾನು ನಿನಗೆ ಬೇಲ್ ಕೊಟ್ಟಿರೋ ವಿಷಯ ಯಾವುದೇ ಕಾರಣಕ್ಕೂ ಕೂಡ ಗೊತ್ತಾಗಬಾರ್ದು ಅಂತ ಅಂದ್ಬಿಟ್ಟು ಹೇಳಿದಾಗ ಈ ಕಡೆ ಜಯದೇವ್ ಅವರು, ಮಾಮ್ ನೀನು ಇಷ್ಟು ದಿನ ನಾಟಕ ಆಡಿದೆಯಾ, ನನ್ನನ್ನು ಒಬ್ಬಂಟಿ ಮಾಡಿ ಹೊರಟೋದೆ ಅಂತ ನಾನು ನಿನ್ನನ್ನು ತುಂಬಾ ದ್ವೇಷ ಮಾಡ್ತಿದ್ದೆ ಮಾಮ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಆದರೆ ಶಕುಂತಲಾ ದೇವಿಯವರು, ನೋಡು ಜೈ, ನಾನು ಯಾವುದೇ ಕಾರಣಕ್ಕೂ ಕೂಡ ಅವರೆಲ್ಲರೂ ಕೂಡ ನಮಗೆ ಏನೇನೆಲ್ಲ ಮಾಡಿದ್ದಾರೆ, ಎಷ್ಟು ದ್ರೋಹ ಮಾಡಿದ್ದಾರೆ, ಅದನ್ನೆಲ್ಲನೂ ಕೂಡ ನಾನು ಮರೆಯೋದಕ್ಕೆ ಚಾನ್ಸೇ ಇಲ್ಲ. ಆ ಕೇಕ್ನಲ್ಲಿ ಅಷ್ಟಕ್ಕೂ ಬಾಂಬ್ ಇಟ್ಟಿದ್ದು ಯಾರು ಅಂತ ಅಂದ್ಕೊಂಡಿದ್ಯಾ, ನಿನಗೆ ಸತ್ಯ ಕೂಡ ಗೊತ್ತಿಲ್ಲ ಅಲ್ವಾ, ಆ ಕೆಲಸ ಮಾಡಿದ್ದು ನಾನೇನೆ. ಯಾಕೆ ಅಂತ ಅಂದರೆ ನಿನ್ನನ್ನು ರೆಡ್ ಹ್ಯಾಂಡಾಗಿ ಹಿಡಿಬೇಕು, ಹಾಗೆ ನಿನ್ನನ್ನು ಜೈಲಿಗೆ ಕಳಿಸಿದ್ರೆ ನಾನು ನಿನ್ನನ್ನು ಕಳಿಸ್ತಾ ಇದ್ದೀನಿ ಅನ್ನೋದು ಅವ್ರಿಗೆ ನಂಬಿಕೆ ಆಗುತ್ತೆ, ಹಾಗೆ ನನ್ನ ಮೇಲೆ ತುಂಬಾ ನಂಬ್ತಾರೆ ಅವರು. ಅದಕ್ಕೋಸ್ಕರ ಇನ್ನು ಮುಂದೆ ಯಾವುದೇ ಕೆಟ್ಟ ಕೆಲಸಗಳು ಆದರೂ ಕೂಡ ಅವ್ರು ನನ್ನನ್ನು ಯಾವುದೇ ಕಾರಣಕ್ಕೂ ಕೂಡ ಅನುಮಾನಿಸೋದಿಲ್ಲ. ಅದಕ್ಕೆ ಈ ರೀತಿ ನಾನು ಮಾಡಿದೆ ಅಷ್ಟೇ. ಇನ್ನು ಮುಂದೆ ನಾನು ಭೂಮಿಕಾನ ಹಾಗೆ ಗೌತಮ್ನ ಸರಿಯಾಗಿ ವಿಚಾರಿಸ್ಕೊತೀನಿ, ಹಾಗೆ ಅವ್ರ ಮಕ್ಕಳಿಗೆ ಏನಾದರೂ ಒಂದು ಮಾಡೇ ಮಾಡ್ತೀನಿ. ಅವರು ಖುಷಿಯಾಗಿ ಇರೋದಕ್ಕೆ ನಾನು ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಮನೇಲೇ ಇಟ್ಕೊಂಡು ನಾನು ಅವ್ರಿಗೆ ತುಂಬಾ ತೊಂದರೆ ಕೊಡ್ತೀನಿ. ಅದಕ್ಕೆ ನೀನು ನನಗೆ ಕೈ ಜೋಡಿಸ್ಬೇಕಷ್ಟೇ, ನಿನಗೆ ಬೇಲ್ ಕೊಟ್ಟಿರೋ ವಿಷಯ ನಾನೇ ಅನ್ನೋ ಒಂದು ವಿಷಯ ಯಾರಿಗೂ ಕೂಡ ಹೇಳಬೇಡ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಈ ಕಡೆ ಜಯದೇವು, ಸರಿ ಮ್ಯಾಮ್ ಆಯಿತು, ಇನ್ನು ಮುಂದೆ ನಾವು ಇಬ್ಬರು ಸೇರಿ ಆ ಮಿಂಚುನ ಕಿಡ್ನಾಪ್ ಮಾಡಲೇಬೇಕು. ಮಕ್ಕಳು ಜೊತೆಗಿದ್ರೆ ಅವ್ರ ಸುಖ ಸಂಸಾರ ತುಂಬಾ ಚೆನ್ನಾಗಿರುತ್ತೆ, ಆ ರೀತಿ ಬಿಡಬಾರ್ದು. ಅಪ್ಪ ಮಾಡಿಟ್ಟಿದ್ದ ಆಸ್ತಿನಲ್ಲಿ ನಮಗೂ ಕೂಡ ಬರಲೇಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಶಕುಂತಲಾ ದೇವಿಯವರು, ಸರಿ ಆಯಿತು, ಇನ್ನು ಮುಂದೆ ನೀನು ನೆಟ್ಟಗಿರು, ಸ್ವಲ್ಪ ಆ ದಿಯ ಸವಾಸ ಬಿಡು ಅಂತ ಅಂದ್ಬಿಟ್ಟು ಹೇಳಿದಾಗ ಈ ಕಡೆ ಜಯದೇವಿಯವರು ಮತ್ತೆ ನಗ್ತಾ ಇರ್ತಾರೆ. ಇದನ್ನು ನೋಡಿ ಶಕುಂತಲಾ ದೇವಿಯವರಿಗೆ ಶಾಕ್ ಆಗ್ತಾ ಇರುತ್ತೆ. ಇಲ್ಲಿಗೆ ಸಂಚಿಕೆ ಕೂಡ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.